ನಮಸ್ಕಾರ ಆತ್ಮೀಯ ಓಪ್ ಚಾನಲ್ ಕನ್ನಡ ಟಿವಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಸಂದೇಶಕನಾಗಿರ್ತಕ್ಕಂಥ ಪಾಸ್ಟರ್ ಸುರೇಂದ್ರ ಕುನ್ನೆಯ ಮಾಡುವ ನಮಸ್ಕಾರಗಳು. ಇವತ್ತಿನ ಸಂದೇಶದ ಶಿರೋನಾಮೆಯನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ದೇವರು ನಿಮ್ಮೆಲ್ಲರನ್ನ ಅತ್ಯಧಿಕವಾದ ಆಶೀರ್ವಾದದಿಂದ ತುಂಬಿಸಿದ್ದಾನೆ ಎಂಬುದಾಗಿ ನಾನು ನಂಬ್ತೇನೆ. ದೇವರ ಕೃಪೆ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ನಮ್ಮ ಈ ಕಾರ್ಯಕ್ರಮವು ಅತ್ಯುತ್ತಮ ರೀತಿಯಲ್ಲಿ ನಡೆಯುವಂಥದ್ದಾಗಿದೆ. ಇವತ್ತಿನ ನನ್ನ ಸಂದೇಶ ದ ಕಾನ್ಸಿಕ್ವೆನ್ಸ್ ಸಿನ್ಸ್ ಪಾರ್ಟ್ 2, ಪಾಪದ ಪರಿಣಾಮಗಳು ಭಾಗ 2 ಎಂಬುದಾಗಿ. ಕಳೆದ ಸಂಚಿಕೆಯಲ್ಲಿ ನಾವು ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 13ನೇ ವಚನವನ್ನು ನಾವು ಧ್ಯಾನ ಮಾಡಿದ್ವು. ಅಲ್ಲಿ ಒಬ್ಬ ಪಾಪಿ ದೇವರ ಮುಂದೆ ಬರಲಾರದೆ ದೂರದಲ್ಲೇ ನಿಂತು ಆತನು ತನ್ನ ಪಾಪದ ಪರಿಣಾಮವಾಗಿ ಎದೆಬಳ್ಕೊಳ್ಳುತ್ತಾ, ದೇವರೇ, ಪಾಪಿಯಾದಂಥ ನನ್ನನ್ನು ಕರುಣಿಸು ಎಂಬುದಾಗಿ ಆತನು ದೇವರಿಂದ ಬೇಡ್ತಾ ದೇವರಿಂದ ದೂರದಲ್ಲೇ ನಿಂತು ಭಿನ್ನಹ ಮಾಡುವಂಥ ಸಂದೇಶವನ್ನು ಕೇಳಿದ್ದೇವೆ. ಪಾಪದ ಪರಿಣಾಮಗಳು ಏನಾಗ್ತಕ್ಕಂಥದ್ದಾಗಿದೆ, ಪಾಪದ ನಿಮಿತ್ತ ಯಾವ ಶಿಕ್ಷೆ ನಮಗೆ ಬರ್ತಕ್ಕಂಥದ್ದಾಗಿದೆ, ಪಾಪದ ಸಂಬಳ ಏನು ಎಂಬುದಾಗಿ ಕಳೆದ ಸಂಚಿಕೆಯಲ್ಲಿ ನಾವು ಕಲಿತಿದ್ದೇವೆ. ಆದರೆ ಇವತ್ತು 3 ವಿಚಾರಗಳನ್ನು ನಾವು ಕಲೀಲಿಕ್ಕೆ ಹೋಗ್ತಕ್ಕಂಥದ್ದಾಗಿದ್ದೇವೆ. ಮೊದಲನೇದಾಗಿ ಬೇರ್ಪಡಿಸುವಂಥ ಪಾಪ, 2ನೇ ವಿಚಾರ ನಾಚಿಗೊಳಿಸುವಂಥ ಪಾಪ, 3ನೇ ವಿಚಾರ ಶಿಕ್ಷಿಸುವಂಥ ಪಾಪ. ಇವತ್ತು ಈ ಬೇರ್ಪಡಿಸುವಂಥ ಪಾಪ ಏನಾಗಿದೆ, ಈ ಬೇರ್ಪಡಿಸುವಂಥ ಪಾಪದಲ್ಲಿ ಯಾವ ವಿಚಾರಗಳನ್ನು ಕುರಿತು ನಾವು ಮಾತನಾಡ್ತಕ್ಕಂಥದ್ದಾಗಿದೆ. ದೇವರಿಂದ ನಮ್ಮಿಂದ ಇದು ಪಾಪ ಬೇರ್ಪಡಿಸುವಂಥದ್ದಾಗಿದೆ. ಈ ಪಾಪದ ಪರಿಣಾಮಗಳು ದೇವರನ್ನು ನೋಡಲಾರದೆ ಏನಾಗಿದೆ ಅಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ ಎಂಬುದಾಗಿ ಸತ್ಯವೇದ ಇರ್ತದೆ. ಹಾಗಾದರೆ ಈ ಬೇರ್ಪಡಿಸುವಂಥ ಪಾಪಗಳು ಯಾವುದು, ಹೇಗೆ ಅವು ನಮ್ಮನ್ನು ದೇವರಿಂದ ಬೇರ್ಪಡಿಸುವಂಥದ್ದಾಗಿದೆ ಎಂಬುದಾಗಿ ಸತ್ಯವೇದ ವಾಕ್ಯದ ಮೂಲಕವಾಗಿ ನಾವು ತಿಳ್ಕೊಳ್ಳೋಣ. ಅನೇಕ ವಿಚಾರಗಳನ್ನು ನಾವು ನೋಡಬೇಕಾದ್ರೆ ಸತ್ಯವೇದದಲ್ಲಿ ಬಹಳಷ್ಟು ಈ ಒಂದು ಸುಂದರವಾದಂಥ ಘಟನೆ ನೋಡ್ತೇವೆ. ದೇವರು ನಮಗೆ ಎಚ್ಚರಿಕೆಯ ಮಾತು ಸಭೆಯವರಿಗೆ ನಮ್ಮೆಲ್ಲರಿಗೂ ಆತನ ಹೇಳ್ತಕ್ಕಂಥ ಇದ್ದಾನೆ. ಏನಂದರೆ, ನಮ್ಮಲ್ಲಿರುವ ದುರಾಶೆ, ಕಾಮ, ಹಣದಾಸೆ, ಹೆಣ್ಣಿನ ವ್ಯಾಮೋಹ, ಜಾರತ್ವ, ಅಪವಿತ್ರತೆಯನ್ನು ಕೊಂದು ಹಾಕಿರಿ ಎಂಬುದಾಗಿ ಹೇಳ್ತಾನೆ. ಸೊ ಈ ಗುಣಗಳು ಯಾವಾಗ ನಮ್ಮಲ್ಲಿ ಅಡಕವಾಗಿರ್ತದೋ, ಯಾವಾಗ ನಮ್ಮಲ್ಲಿ ಈ ಗುಣಗಳು ತುಂಬಿರ್ತಕ್ಕಂಥದ್ದಾಗಿದೆಯೋ, ನಾವು ದೇವರನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ನಾವು ದೇವರನ್ನು ಆತನ ಮುಖಾಮುಖಿಯಾಗಿ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ದೇವರ ಪ್ರಸನ್ನತೆಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿರ್ತಕ್ಕಂಥ ಈ ದುರಾಸೆ, ನನಗೆ ಬೇಕು, ನನ್ನದೇ ಎಲ್ಲವೂ ಅನ್ನುವಂಥ ದುರಾಸೆ, ಹೆಣ್ಣಿನ ವ್ಯಾಮೋಹ, ಕಾಮ, ಜಾರತ್ವ, ಇವೆಲ್ಲವೂ ನಮ್ಮನ್ನು ಪಾಪದ ಈ ಒಂದು ಬಂಧನದಲ್ಲಿ ಸಿಲುಕಿಸುವಂಥದ್ದಾಗಿದೆ. ಹಾಗೆ ಈ ಪಾಪದ ಬಂಧನದಲ್ಲಿರ್ತಕ್ಕಂಥ ಈ ಪರಿಣಾಮಗಳು ದೇವರು ಮತ್ತು ನಮ್ಮಿಂದ ಅವೇನು ಮಾಡ್ತಕ್ಕಂಥದ್ದಾಗಿದೆ, ಬೇರ್ಪಡಿಸುವಂಥದ್ದಾಗಿದೆ. ಹಾಗಾದರೆ ನಾವು ಈ ಬೇರ್ಪಡುವಿಕೆಯಿಂದ ನಾವು ದೂರ ಆಗಬೇಕಾ, ಅಥವಾ ನಾವು ದೇವರ ಬಳಿಗೆ ಬರಬೇಕಾ ಎಂಬ ಒಂದು ತೀರ್ಮಾನ ನಮಗೆ ಬಿಟ್ಟಿದ್ದು. ದೇವರು ಆಯ್ಕೆಯ ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದಾಗಿ ಆ ಒಂದು ಜ್ಞಾನವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆ ಜ್ಞಾನದ ಮೂಲಕವಾಗಿ ನಾವು ದೇವರನ್ನು ಆರಾಧನೆ ಮಾಡಬೇಕು. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎಂಬುದಾಗಿ ದೇವರು ನಮಗೆ ಬಹಳ ಸುಂದರವಾದಂಥ ಒಂದು ವಿಚಾರವನ್ನು ನಮಗೆ ತಿಳಿಸಿದ್ದಾನೆ. ಅವುಗಳನ್ನು ನಾವು ಏನು ಮಾಡಬೇಕಾಗಿದೆ, ಕೊಂದು ಹಾಕಬೇಕಾಗಿದೆ. ಜಾರತ್ವವನ್ನು ಕೊಂದು ಹಾಕಬೇಕಾಗಿದೆ, ಪಾಪವನ್ನು ಕೊಂದು ಹಾಕಬೇಕಾಗಿದೆ, ಕಾಮವನ್ನು ಕೊಂದು ಹಾಕಬೇಕಾಗಿದೆ, ಮತ್ತು ಕಾಮಾಭಿಲಾಷೆಯನ್ನು ನಾವು ಕೊಂದು ಹಾಕಬೇಕಾಗಿದೆ.
ಒಂದು ವೇಳೆ ನಾವು ಇವುಗಳನ್ನು ನಮ್ಮ ಜೀವನದಲ್ಲಿ ನಾವು ಕೊಂದು ಹಾಕಿಲ್ಲ ಅಂದರೆ ಇವೆಲ್ಲವೂ ನಮ್ಮನ್ನು ಕೊಂದು ಹಾಕ್ತಕ್ಕಂಥದ್ದಾಗಿದೆ. ಇವೆಲ್ಲವೂ ನಮ್ಮನ್ನು ಪಾಪದ ನಿಮಿತ್ತವಾಗಿ ನಮ್ಮನ್ನು ದಹನವನ್ನು ಮಾಡ್ತಕ್ಕಂಥದ್ದಾಗಿದೆ. ಆದ್ದರಿಂದ ಒಂದು ಸುಂದರವಾದಂಥ ಒಂದು ಕಥೆ ನನಗೆ ನೆನಪು ಬರ್ತಕ್ಕಂಥದ್ದಾಗಿದೆ. ಒಬ್ಬ ಬೇಟೆಗಾರನು ಕಾಡಿಗೆ ಬೇಟೆಯಾಡಲಿಕ್ಕೆ ಹೋಗ್ತಕ್ಕಂಥ ಇದ್ದಾನೆ. ಆ ಬೇಟೆಯಾಡುವಂಥ ಸಮಯದಲ್ಲಿ ಒಂದು ಸಣ್ಣ ಮರಿ ಹೆಬ್ಬಾವು ಆತನ ಕಾಲಿಗೆ ಅದು ಸುತ್ತಿಕೊಳ್ತದೆ. ಆ ಕಾಲಿಗೆ ಸುತ್ತಕೊಂಡಾಗ ಆ ಬೇಟೆಗಾರನು ಆ ಹೆಬ್ಬಾವಿನ ಮರಿಯನ್ನು ತನ್ನ ಕಾಲಿನಿಂದ ತೆಗೆದು ನೋಡುವಾಗ ಅದು ಬಹಳಷ್ಟು ಮುದ್ದು ಆಗಿರ್ತದೆ. ಅದರ ಒಂದು ಮೇಲ್ಪದರ ಭಾಳಷ್ಟು ಚಿನ್ನದಾಗಿ ಫಳಫಳ ಅಂತ ಹೊಳಿತಕ್ಕಂಥದ್ದಾಗಿದೆ. ಹೆಬ್ಬಾವನ ಆ ಬೇಟೆಗಾರನು ನೋಡಿ, ಓ, ಈ ಹಾವು ಎಷ್ಟು ಮುದ್ದಾಗಿದೆ, ಈ ಹಾವಿನ ಮರಿ ಎಷ್ಟು ನಯವಾಗಿದೆ, ನೋಡಲಿಕ್ಕೆ ಭಾಳಷ್ಟು ಸುಂದರ ಎಂಬುದಾಗಿ ಆತನು ಆ ಹಾವಿನ ಮರಿಯನ್ನು ಅವನು ತನ್ನ ಕೈಯಲ್ಲಿಟ್ಟು ಆತನು ಹಿಡ್ಕೊಂಡು ಮನೆಗೆ ಬರುವಂಥ ಸಮಯದಲ್ಲಿ ಆ ಊರಿನ ದಾರಿಯಲ್ಲಿ ಕೂತಿರ್ತಕ್ಕಂಥ ಜನಗಳು ಆತನಿಗೆ ಹೇಳ್ತಾರೆ, ಅಯ್ಯೋ ಬೇಟೆಗಾರನೇ, ಈ ಹೆಬ್ಬಾವಿನ ಮರಿಯನ್ನು ಯಾಕೆ ಹಿಡ್ಕೊಂಡು ಬರ್ತಾ ಇದೆಯಾ? ಇದು ಒಂದು ದಿನ ನಿನ್ನ ಪ್ರಾಣವನ್ನು ಅದು ನಾಶ ಮಾಡ್ತದೆ. ಈ ಹಾವು ಬೆಳೆದು ಏನು ಮಾಡ್ತದೆ, ನಿನ್ನನ್ನು ಒಂದು ದಿನ ಕೊಂದು ಹಾಕ್ತದೆ. ಈ ಹಾವನ್ನು ಬಿಸಾಕು, ಈ ಹಾವಿನಿಂದ ನಿನಗೆ ನಾಶನ ಹೊರತು ಅಭಿವೃದ್ಧಿ ಇಲ್ಲ ಎಂಬುದಾಗಿ ಈ ಸಂದೇಶವನ್ನು ಆ ಬೇಟೆಗಾರನು ಜನಗಳಿಂದ ಕೇಳುವಾಗ ಅವನಿಗೆ ಈ ಜನಗಳು ಭಾಳಷ್ಟು ನನ್ನ ಮೇಲೆ ಹೊಟ್ಟೆಕಿಚ್ಚು ಪಡ್ತಾ ಇದ್ದಾರೆ, ನನ್ನನ್ನು ನೋಡಿ ಇವರು ಹಂಬಲಿಸ್ತಾ ಇದ್ದಾರೆ, ಕರಪ್ತಾ ಇದ್ದಾರೆ ಅಂಥೇಳಿ ಆತನು ಆ ಹಾವನ್ನು ಬಿಸಾಕದೆ ಆ ಹಾವನ್ನು ಆತನು ತನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗಿ ಅಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆ ಹಾಲು, ಹಣ್ಣು, ದಿನನಿತ್ಯ ಆ ಒಂದು ಹೆಬ್ಬಾವಿನ ಮರಿಯನ್ನು ಆತನು ಭಾಳ ಪ್ರೀತಿಯಿಂದ ಪ್ರೋತ್ಸಾಹಿಸ್ತಕ್ಕಂಥ ಇದನ್ನು ಸಾಕ್ತಾ ಇದ್ದಾನೆ. ದಿನೇ 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 ಆ ಹೆಬ್ಬಾವಿನ ಮರಿ ಅದು ಬೆಳೆದು ಒಂದು ದೊಡ್ಡ ಆ ಹೆಬ್ಬಾವಿಗೆ ಪರಿವರ್ತನೆ ಆಯಿತು. ಆ ಬೇಟೆಗಾರನು ಆ ಹೆಬ್ಬಾವಿಗೆ ಆ ಒಂದು ಆಟವನ್ನು ಕಲಿಸ್ತಕ್ಕಂಥ ಇದ್ದಾನೆ. ಏನಂತಂದರೆ ಆ ಊರಿನ ಜನಗಳ ಮಧ್ಯೆ ಕರ್ಕೊಂಡು ಬಂದು ಅದನ್ನು ಆಟವನ್ನು ಆಡಿಸಿ ಅದರಿಂದ ಹಣವನ್ನು ಸಂಪಾದನೆಯನ್ನು ಮಾಡ್ತಾನೆ. ಆ ಬೇಟೆಗಾರನ ಆ ಹಾವಿಗೆ ಏನೇನು ಕಲಿಸಿದ್ದು ಗೊತ್ತಾ? ಒಂದು ಚಿಟಿಕೆಯನ್ನು ಹೊಡೆದರೆ ಹಾವು ತನ್ನ ಕಾಲನ್ನು ಅದು ಸುತ್ತಕೊಳ್ತಾ ಇತ್ತು. ಮತ್ತೊಂದು ಚಿಟಿಕೆಯನ್ನು ಹೊಡೆದರೆ ಆ ಹಾವು ಆ ಒಂದು ಕಾಲನ್ನು ಬಿಡ್ತಾಯಿತ್ತು. ಈ ಒಂದು ಪ್ರೇಕ್ಷಣೆಗಾಗಿ ಆ ಒಂದು ಊರಿನ ಎಲ್ಲ ಆ ಕಟ್ಟೆಯ ಮೇಲೆ ಬಂದು ಆತನು ಪ್ರೇಕ್ಷಣೆ ಮಾಡ್ತಾ ಇದ್ದ. ಜನಗಳು ಆತನ ನೋಡಿ ಭಾಳಷ್ಟು ಚಪ್ಪಾಳೆ ಹೊಡ್ತಾ ಇದ್ದರು, ಕೇಕೆಯನ್ನು ಮಾಡ್ತಾಯಿದ್ರು. ಓ, ಇವನೆಂಥ ಮನುಷ್ಯ, ಇಂಥ ಒಂದು ಕ್ರೂರವಾಗಿರ್ತಕ್ಕಂಥ ಇಷ್ಟು ದೊಡ್ಡ ದಪ್ಪವಾಗಿರ್ತಕ್ಕಂಥ ಈ ಹೆಬ್ಬಾವನ್ನು ತಾನು ಹೇಗೆ ಆಡಿಸ್ತಾ ಇದ್ದಾನೆ ಒಂದು ಚಿಟಿಕೆಯ ಮೂಲಕವಾಗಿ ಎಂಬುದಾಗಿ ಜನಗಳು ಆತನಿಗೆ ಚಪ್ಪಾಳೆಯನ್ನು ಹೊಡೆದು ಮೆಚ್ಚುಗೆಯನ್ನು ತೋರಿಸ್ತಾ ಇದ್ದರು. ಇದರಿಂದ ಅವನಿಗೆ ಬಹಳಷ್ಟು ಹಣ ಬರ್ತಾಯಿದ್ದು. ಅವನು ಒಳ್ಳೆ ಮನೆಯನ್ನು ಕಟ್ಟಿಕೊಂಡ, ಭಾಳಷ್ಟು ಶ್ರೀಮಂತನಾದ. ಅವನಿಗೆ ಮತ್ತೆ ದೊಡ್ಡ ಆಸೆ ಬಂತು, ಓ, ನಾನು ಮತ್ತೆ ಪಟ್ಟಣಕ್ಕೆ ಹೋಗಿ ನಾನು ಸಂಪಾದನೆ ಮಾಡ್ಬೋದು, ಈ ಹಳ್ಳಿಯಲ್ಲೇ ಇಷ್ಟು ಹಣ ನನಗೆ ಸಿಗ್ತಾ ಇದೆ, ಪಟ್ಟಣಕ್ಕೆ ಹೋಗಿ ನಾನು ಸಂಪಾದನೆ ಮಾಡಿ ಭಾಳಷ್ಟು ಇನ್ನೂ ಹಣವನ್ನು ಸಂಪಾದನೆ ಮಾಡ್ಬೋದು ಅಂತ ಆತನ ಒಂದು ಯೋಜನೆ ಹಾಕ್ಕೊಂಡ. ನಾನು ಇಲ್ಲಿ ಹಳ್ಳಿಯಲ್ಲಿರೋದು ಬೇಡ, ಮತ್ತು ನಾನು ಪಟ್ಟಣಕ್ಕೆ ಹೋಗಿ ಇದರಿಂದ ಭಾಳಷ್ಟು ಹಣವನ್ನು ಸಂಪಾದನೆ ಮಾಡ್ಬೋದು ಅಂತೇಳಿ ಆತನು ಪಟ್ಟಣಕ್ಕೆ ಹೋಗಿ ಅನೇಕ ಕಾರ್ಯಕ್ರಮಗಳನ್ನು, ಬಹಿರಂಗ ಕೂಟಗಳಲ್ಲಿ, ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಆತನು ಕಾರ್ಯಕ್ರಮವನ್ನು ಮಾಡ್ದ. ಆ ಕಾರ್ಯಕ್ರಮದ ಪರಿಣಾಮವಾಗಿ ಅವನಿಗೆ ಭಾಳಷ್ಟು ಹಣ ಸಿಕ್ತು, ಭಾಳಷ್ಟು ಹೆಸರುವಾಸಿ ಸಿಕ್ತು, ಆತನಿಗೆ ಭಾಳಷ್ಟು ಗೌರವ ಸಿಕ್ತು, ಧನಗಳು ಸಿಕ್ತು, ಎಲ್ಲವೂ ಸಿಕ್ತು. ಒಂದು ದಿನ ಒಂದು ದೊಡ್ಡ ಕಾರ್ಯಕ್ರಮವನ್ನು ಈ ಹಾವಿನ ಮೂಲಕವಾಗಿ ನಿಯೋಜಿಸಬೇಕು ಎಂಬುದಾಗಿ ಆತನು ಎಲ್ಲ ಬಹಿರಂಗ ಪ್ರಚಾರವನ್ನು ಮಾಡಿದ. ದೊಡ್ಡ ಕಾರ್ಯಕ್ರಮ, ಒಂದು ಸ್ಟೇಡಿಯಂ, ಆ ಸ್ಟೇಡಿಯಂ ಮಧ್ಯದಲ್ಲಿ ಒಂದು ಒಳ್ಳೆಯ ಒಂದು ವೃತ್ತಾಕಾರವಾದಂಥ ಒಂದು ಸ್ಟೇಜನ್ನು ಹಾಕಿದ್ದರು. ಆ ಬೇಟೆಗಾರನು ಆ ದೊಡ್ಡ ಬೆಳೆದು ನಿಂತಿರ್ತಕ್ಕಂಥ ದೊಡ್ಡ ದಪ್ಪ ಹಾವಿನನ್ನು ಆತನು ಸ್ಟೇಜ್ ಮುಂದೆ ತಂದ. ಸಾವಿರಾರು ಜನಗಳು ಆ ಒಂದು ಸ್ಟೇಡಿಯಂನಲ್ಲಿ ಇದನ್ನು ನೋಡಲಿಕ್ಕೆ, ಈತನ ಹಾವಿನ ಆಟವನ್ನು ನೋಡಲಿಕ್ಕೆ ಭಾಳ ಜನಗಳು ಸೇರಿದ್ದರು.
ಆದರೆ ಪ್ರಾರಂಭವಾಯಿತು ಆಟಗಳು. ಜನಗಳು ಭಾಳಷ್ಟು ಜೋರಾಗಿ ಶಬ್ದವನ್ನು ಮಾಡ್ತಾಯಿದ್ರು, ಚಪ್ಪಾಳೆ ಹೊಡ್ತಾ ಇದ್ದರು. ಓ, ಇಂಥ ಹಾವು, ಇಷ್ಟು ದೊಡ್ಡ ಹಾವು, ಈ ಬೇಟೆಗಾರನು ಇಷ್ಟು ದಪ್ಪ ಹಾವನ್ನು ಸಾಕಿದನಲ್ಲ, ಇದರಿಂದ ಏನು ಆಟ ಆಡಿಸ್ತಾ ಇದ್ದಾನೆ ಎಂಬುದಾಗಿ ಅನೇಕರು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದರು. ಹೆಬ್ಬಾವನ್ನ ಹೊರಗಡೆ ಬಿಟ್ಟರು. ಆತನು ಬಂದು ಅವನು ಪ್ರತಿದಿನ ಮಾಡುವಂಥ ರೀತಿಯಲ್ಲಿ ಹಾವಿಗೆ ಕಲಿಸಿದಂಥ ಆಟವನ್ನು ಆತನ ಒಂದು ಚಿಟಿಕೆಯನ್ನು ಹೊಡೆದ ತಕ್ಷಣ ಅವನ ಕಾಲಿಗೆ ಹೆಬ್ಬಾವು ಸುತ್ತಕೊಳ್ತು. ಅದು ಭಾಳಷ್ಟು ಸುತ್ತಕೊಳ್ತು. ಜನಗಳು ಭಾಳಷ್ಟು ಜೋರಾಗಿ ಕಿರ್ಚಾಡ್ತಾಯಿದ್ರು, ಅರ್ಚಾಡ್ತಾಯಿದ್ರು, ಕೂಗಾಡ್ತಾಯಿದ್ರು. ಮತ್ತು ಅವನೇನು ಮಾಡ್ದ, ಮತ್ತೊಂದು ಚಿಟಿಕೆಯನ್ನು ಹೊಡೆದ. ಆ ಹಾವಿಗೆ ಈ ಒಂದು ಚಿಟಿಕೆ ಹೊಡೆದಿರ್ತಕ್ಕಂಥದ್ದು ಕೇಳಿಸ್ತಿಲ್ಲ. ಮತ್ತು ಅದು ಜೋರಾಗಿ ಆತನನ್ನು ಸುತ್ತಕೊಂಡು ಇಡೀ ದೇಹಕ್ಕೆ ಬಂದು ಕತ್ತಿನವರೆಗೂ ಆ ಒಂದು ಹೆಬ್ಬಾವು ಆತನ್ನು ಸುತ್ತಕೊಳ್ತು. ಭಾಳಷ್ಟು ಬಿಗಿಯಾಗಿ ಆ ಹಾವು ಆತನ್ನು ಹಿಡ್ಕೊಳ್ತು. ಜನಗಳು, ಓ, ಇದು ಒಂದು ಆಟ ಇರ್ಬೋದು, ಈ ಹೆಬ್ಬಾವು ಹೇಗೆ ಆತನ್ನು ಸುತ್ತಕೊಂಡಿದೆ, ಎಷ್ಟೊಂದು ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾನೆ ಎಂಬುದಾಗಿ ಜನಗಳು ಚಪ್ಪಾಳೆಯನ್ನು ಹೊಡ್ತಾ ಇದ್ರು. ಅವನು ಚಿಟಿಕೆ ಹೊಡಿತಾ ಇದ್ದಾನೆ, ಆದರೆ ಆ ಹೆಬ್ಬಾವಿಗೆ ಅದು ಕೇಳಿಸ್ತಾ ಇಲ್ಲ. ಕೊನೆಯದಾಗಿ ಪ್ರೇಯರೇ, ಆತನ ಕತ್ತಿನವರೆಗೂ ಆ ಹೆಬ್ಬಾವು ಆತನ ಬಿಗಿಯಾಗಿ ಸುತ್ತಕೊಳ್ತು. ಅವನು ರಕ್ತವನ್ನು ಕಾರಿ ಕೆಳಗಡೆ ಬಿದ್ದ. ಜನಗಳು ಇನ್ನೂ ಚಪ್ಪಾಳೆಯನ್ನು ತಡ್ತಾ ಇದ್ರು. ಓ, ಇದು ಒಂದು ಆಟ ಇರ್ಬೋದು, ಇದು ಒಂದು ನೋಟ ಇರ್ಬೋದು, ಭಾಳ ಚೆನ್ನಾಗಿದೆ, ರಮ್ಯವಾಗಿದೆ ಎಂಬುದಾಗಿ. ಆದರೆ ಸ್ವಲ್ಪ ಸಮಯದಲ್ಲಿ ಬಂದು ನೋಡುವಾಗ ಆ ಹೆಬ್ಬಾವು ಆತನನ್ನು ಸಂಪೂರ್ಣವಾಗಿ ನುಂಗಿಬಿಟ್ಟಿತ್ತು. ಇವತ್ತು ಪ್ರೇಯರೇ, ನಾವು ಪಾಪದಿಂದ ಆಟ ಆಡ್ತಾ ಇದ್ದೀವಾ? ಪಾಪದ ಜೊತೆಯಲ್ಲಿ ನಾವು ಆಟವನ್ನು ಆಡ್ತಾ ಇದ್ದೀವಾ? ಒಂದು ದಿನ ಪಾಪ ನಮ್ಮನ್ನು ಏನು ಮಾಡ್ತಕ್ಕಂಥದ್ದಾಗಿದೆ, ನಾಶನ ಮಾಡ್ತದೆ. ಒಂದಿನ ಪಾಪ ಮರಣಕ್ಕೆ ನಮ್ಮನ್ನು ನುಗ್ಗಿಸುವಂಥದ್ದಾಗಿದೆ. ಇವತ್ತು ನಾವು ಪಾಪದ ಜೊತೆ ನಾವು ಆಟ ಆಡ್ತಾ ಇದ್ದೀವಾ? ಇವತ್ತು ನಾವು ಆ ಪಾಪದ ಒಂದು ದೆಸೆಯಿಂದ ನಾವು ಸಂತೋಷ ಪಡ್ತಾ ಇದ್ದೇವಾ? ಇವತ್ತು ನಮಗೆ ಅದು ಸಂತೋಷವನ್ನು ಕೊಡ್ಬೋದು, ಇವತ್ತು ನಮಗೆ ಆಸ್ತಿಯನ್ನು ಕೊಡ್ಬೋದು, ಇವತ್ತು ನಮಗೆ ಅದು ಮನೆಯನ್ನು ಕೊಡ್ಬೋದು, ಬಂಗ್ಲೆಯನ್ನು ಕೊಡ್ಬೋದು, ಕಾರನ್ನು ಕೊಡ್ಬೋದು, ಹೆಸರನ್ನು ಕೊಡ್ಬೋದು. ಅದು ಒಂದು ದಿನ ನಮ್ಮನ್ನು ದೇವರಿಂದ ದೂರಪಡಿಸ್ತಕ್ಕಂಥದ್ದಾಗಿದೆ, ದೇವರಿಂದ ನಮ್ಮನ್ನು ಅದು ಬೇರ್ಪಡಿಸ್ತಕ್ಕಂಥದ್ದಾಗಿದೆ. ಪಾಪವು ನಮ್ಮನ್ನು ಸಂಪೂರ್ಣವಾಗಿ ದೇವರಿಂದ ಬೇರ್ಪಡಿಸುವಂಥದ್ದಾಗಿದೆ. ಪ್ರೇಯರೇ, ಇವತ್ತು ನಾವು ಯಾವುದು ಬೇಕಾಗಿದೆ? ದೇವರಿಂದ ಬೇರ್ಪಡಿಸುವಂಥದ್ದ ಅಥವಾ ಈ ಲೋಕದ ಒಂದು ಆಶೀರ್ವಾದ ನಮಗೆ ಬೇಕಾಗಿದೆಯೋ? ಈ ಲೋಕದ ಸಂಪತ್ತು ನಮಗೆ ಬೇಕಾಗಿದೆಯೋ? ಕೊನೆ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಅಂತ್ಯ ಕಾಲದಲ್ಲಿ ನಾವಿದ್ದೇವೆ. ಯೇಸು ಕ್ರಿಸ್ತನ ಮರಣವು ಬೇಗ ಬರಲಿದ್ದಾನೆ, ಆತನು ಬೇಗ ಬರಲಿದ್ದಾನೆ. ಇವತ್ತು ನಮಗೆ ಯಾರಿಗೂ ಆ ಭಯವಿಲ್ಲ. ಯೇಸು ಸ್ವಾಮಿ ಬರ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಪರಲೋಕ ರಾಜ್ಯದಲ್ಲಿ ನಾವೆಲ್ಲರೂ ಸೇರ್ತೇವೆ ಅಂತಕ್ಕಂಥ ಒಂದು ಆಸೆ ನಮಗೆ ಯಾರಿಗೂ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು, ಜನಗಳಿಗೆ ಈ ಲೋಕಕ್ಕೆ ಬೇಕಾಗಿರ್ತಕ್ಕಂಥದ್ದೇನು? ಈ ಲೋಕದ ಆಸೆ, ಡಂಬಾಚಾರ, ಬದುಕಿನ ಬಾಳಿನ ಡಂಬ, ಇವೇ ಮೊದಲಾದಂಥವು ಬೇಕಾಗಿದೆ ಈ ಲೋಕಕ್ಕೆ. ದೇವರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ಪ್ರೇಯರೇ, ಈ ಎಲ್ಲ ವಿಚಾರಗಳನ್ನು ನಾವು ದೂರಪಡಿಸಬೇಕಾಗಿದೆ. ಇವೆಲ್ಲ ಡಂಬಾಚಾರಗಳಿಂದ ನಾವು ಹೊರಬರಬೇಕಾಗಿದೆ. ಇವೆಲ್ಲ ಪಾಪದ ಪರಿಣಾಮಗಳಿಂದ ನಾವು ಹೊರಬರಬೇಕಾಗಿದೆ. ಹೇಗೆ ಆ ಬೇಟೆಗಾರನು ಆ ಹಾವಿನಿಂದ ಬರ್ತಕ್ಕಂಥ ಹಣದಿಂದ ಅವನು ಬಹಳಷ್ಟು ಐಶ್ವರ್ಯವನ್ನು ಹೊಂದಿದ್ದ, ಬಹಳಷ್ಟು ಹೆಸರನ್ನು ಹೊಂದಿದ್ದ, ಬಹಳಷ್ಟು ಆಸ್ತಿಯನ್ನು ಹೊಂದಿದ್ದ. ಆದರೆ ಆ ಒಂದು ಬಂದಂಥ ಆಸ್ತಿ, ಹಾವಿನಿಂದ ಬಂದಂಥ ಆ ಹೆಸರು, ಹಾವಿನ ಬಂದಂಥ ಆ ಒಂದು ಸಂತೋಷ ಒಂದು ದಿನ ಅವನ ಮರಣಕ್ಕೆ, ದುಃಖಕ್ಕೆ ಕಾರಣವಾಯಿತು. ಆತನ ಕುಟುಂಬವು ಸಂಪೂರ್ಣವಾಗಿ ದುಃಖದಲ್ಲಿ ಮುಳುಗಿತು. ಮೊದಲನೇದಾಗಿ ನಾನು ಹೇಳಿದ ಹಾಗೆ ಪಾಪದ ಸಂಬಳ ಮರಣ. ಮೊದಲನೇದಾಗಿ ಪಾಪವು ದೇವರಿಂದ ನಮ್ಮನ್ನು ಏನು ಮಾಡ್ತದಂತೆ, ಬೇರ್ಪಡಿಸ್ತಕ್ಕಂಥದ್ದಾಗಿದೆ. ಯಾವುದನ್ನು ಕೊಲ್ಲಬೇಕಾಗಿತ್ತು ಆತನು ಅದನ್ನು ಕೊಲ್ಲಿಲ್ಲ. ಆ ಪಾಪವನ್ನು ಕೊಲ್ಲಬೇಕಾಗಿತ್ತು, ಅಪಾಯ ಕಾದಿತ್ತು. ಆದ್ದರಿಂದ ಅವನಿಗೆ ಭಾಳಷ್ಟು ಹಣ ಬರ್ತಾಯಿತ್ತು, ಪ್ರೀತಿಯಿಂದ ಬರ್ತಾಯಿತ್ತು. ಆದರೆ ಯಾವಾಗ ಆತನು ದೇವರನ್ನು ಆತನು ದೂರ ಸರಿದ, ಅವನು ಭಾಳಷ್ಟು ಪಾಪದಿಂದ ಹಣ ಬರ್ತಾಯಿತ್ತು. ಅವನ ಪಾಪವನ್ನು ಕೊಲ್ಲಬೇಕಾಗಿತ್ತು. ಆ ಹಣವನ್ನು ಬರುವಂಥ ಆ ದಾರಿಯನ್ನು ಆತನು ಮುಚ್ಚಬೇಕಾಗಿತ್ತು. ದೇವರಿಂದ ಬರುವಂಥ ಆಶೀರ್ವಾದವನ್ನು ಆತನು ಹೊಂದ್ಕೊಳ್ಬೇಕಾಗಿತ್ತು. ಪ್ರೇರೆ, ಸುಳ್ಳು ಸಾಕ್ಷಿ ಹೇಳುವುದರಿಂದ ಹಣ ಬರ್ತಾ ಇದೆಯೋ? ವ್ಯಭಿಚಾರ ಮಾಡುವುದರಿಂದ ಹಣ ಬರ್ತಾ ಇದೆಯೋ? ಕಳ್ಳತನ ಮಾಡುವುದರಿಂದ ಹಣ ಬರ್ತಾ ಇದೆಯೋ? ಇದು ನಮಗೆ ಸಂತೋಷವನ್ನು ಕೊಡ್ತಕ್ಕಂಥದ್ದಾಗಿದೆ. ಇದು ಕ್ಷಣಿಕವಾಗಿದೆ ಪ್ರೇರೆ. ಈ ಎಲ್ಲ
ಬರುವಂಥ ಈ ಆಸ್ತಿ, ಅಂತಸ್ತು, ಕಳ್ಳತನ, ವ್ಯಭಿಚಾರ, ಮೋಸ, ಸುಳ್ಳು ಸಾಕ್ಷಿಯಿಂದ ಬರುವಂಥ ಹಣಗಳು ಒಂದು ದಿನ ಇವತ್ತು ನಮಗೆ ಅದು ಸಂತೋಷವನ್ನು ಕೊಡ್ತಕ್ಕಂಥದ್ದಾಗಿದೆ. ಆದರೆ ಮುಂದೊಂದು ದಿನ ಅದು ನಮ್ಮನ್ನು ನರಕಕ್ಕೆ ದೂಡುವಂಥದ್ದಾಗಿದೆ. ಮುಂದೊಂದು ದಿನ ಅದು ನಮ್ಮನ್ನು ಪಾಪದಿಂದ ಅದು ನಮ್ಮನ್ನು ಬಹಳ ಮರಣಕರವಂಥ ಘೋರದಲ್ಲಿ ನಮ್ಮನ್ನು ಸಿಕ್ಕಿಸುವಂಥದ್ದಾಗಿದೆ. ಇವತ್ತು ಎಚ್ಚರಿಕೆ ಮಾತುಗಳನ್ನು ದೇವರು ನಮಗೆ ಕೊಡ್ತಾ ಇದ್ದಾನೆ. ನೀವು ಪಾಪದಿಂದ ನೀನು ಬದುಕ್ತಾ ಇದೆಯೋ, ಸುಳ್ಳು ಸಾಕ್ಷಿ ಹೇಳಿ ಹಣವನ್ನು ಸಂಪಾದನೆ ಮಾಡ್ತಾ ಇದೆಯೋ, ವ್ಯಭಿಚಾರವನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡ್ತಾ ಇದೆಯೋ, ಅಥವಾ ಕಳ್ಳತನ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಾ ಇದೆಯೋ? ಪ್ರಿಯರೇ, ಇವತ್ತು ನಾವು ಯಾವುದರಿಂದ ಹಣ ಸಂಪಾದನೆ ಮಾಡ್ತಾ ಇದ್ದೇವೆ? ಹಣವು ಸಕಲ ಮೂಲ ಕೆಟ್ಟತನವಾಗಿದೆ. ಹಣವು ಸಕಲ ವಿಧವಾದಂಥ ಕೆಟ್ಟತನವಾಗಿದೆ ಎಂಬುದಾಗಿ ಸತ್ಯವಿದೆ ಹೇಳುವಾಗ ನಾವು ಅದನ್ನು ನಂಬಿ ಜೀವಿಸ್ತಾ ಇದ್ದೀವ? ಹಣದಿಂದ ಬರ್ತಕ್ಕಂಥ ಆ ಒಂದು ಸಂಭಾವನೆಯಿಂದ ನಾವು ಜೀವಿಸ್ತಾ ಇದ್ದೇವೆ? ಇವತ್ತು ಯಾರ ಮೇಲೆ ನಾವು ಭರವಸೆ ಇಟ್ಟಿದ್ದೇವೆ? ಈ ಲೋಕದ ಹಣದ ಮೇಲೆಯೋ ಅಥವಾ ದೇವರ ಮೇಲೆಯೋ? ಎರಡದಾಗಿ ನಮ್ಮನ್ನು ನಾಚಿಕೆ ಪಡಿಸ್ತದೆ ಎಂಬುದಾಗಿ. ಹೇಗೆ ನಾಚಿಕೆ ಪಡಿಸ್ತದೆ? ಹೇಗೆ ನಮ್ಮನ್ನು ಒಬ್ಬ ವ್ಯಕ್ತಿ, ತಪ್ಪು ಮಾಡಿದಂಥ ವ್ಯಕ್ತಿ ಯಾವತ್ತೂ ಆತನು ತಲೆಯನ್ನು ಎತ್ತಿ ನಡೆಯುವುದಿಲ್ಲ, ತಲೆಯನ್ನು ಬಗ್ಗಿಸಿ ನಡೀತಕ್ಕಂಥನ ಇದ್ದಾನೆ. ಒಂದು ಕುಟುಂಬ ಆಯಿತು ಪ್ರಿಯರೇ, ಭಾಳ ಸುಂದರವಾದಂಥ ಕುಟುಂಬ, ಗಂಡ ಹೆಂಡತಿ ಮಗಳು, ಒಳ್ಳೆಯ ಸುಖ ಸಂಸಾರ. ಗಂಡ ಒಂದು ದಿನ ಕೆಲಸಕ್ಕೆ ಹೋಗುವಾಗ ಹೆಂಡತಿ ಬೇರೊಂದು ಅನೈತಿಕ ಸಂಬಂಧವನ್ನು ಆತನು ಇಟ್ಕೊಂಡಿದ್ಲು. ಗಂಡನಿಗೆ ಗೊತ್ತಿಲ್ಲ, ನನ್ನ ಗಂಡ ನೋಡ್ತಾ ಇಲ್ಲ ಎಂಬುದಾಗಿ. ಆದರೆ ಒಂದು ದಿನ ತನ್ನ ಗಂಡ ಆಫೀಸಿನಿಂದ ಬೇಗ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಂದ. ಮನೆಗೆ ಬಂದು ನೋಡುವಾಗ ತನ್ನ ಹೆಂಡತಿ ಅನೈತಿಕ ಸಂಬಂಧವನ್ನು, ಕಳ್ಳ ಸಂಬಂಧವನ್ನು ಸಿಕ್ಕಿಬಿದ್ದ. ಅವನು ಹೇಗೆಲ್ಲ ಮಾಡಿಕೊಂಡ. ಅವಳು ಭಾಳಷ್ಟು ಹಂಬಲದಿಂದ ಬೇಡ್ಕೊಂಡ್ಳು, ಅಯ್ಯೋ ನಾನು ತಪ್ಪಾಗ್ಬಿಟ್ಟೆ, ನನ್ನ ಕ್ಷಮಿಸಿ ಎಂಬುದಾಗಿ. ಆತನು ಬಹಳ ಒಳ್ಳೆಯವನಾಗಿದ್ದಂಥ ಗಂಡ ತನ್ನ ಮಗಳನ್ನು ಎತ್ಕೊಂಡ. ಮಗಳು ಸಹ ಆ ಒಂದು ಅನೈತಿಕ ಘಟನೆ ನಡೀತಕ್ಕಂಥದ್ದು ನೋಡಿದ್ಲು. ನನ್ನ ತಾಯಿ ಇಂಥ ಒಂದು ನೀಚ ಕೃತ್ಯವನ್ನು ಮಾಡ್ತಾ ಇದ್ದಾಳ. ಮತ್ತು ಅವರ ಅಪ್ಪ ಅಮ್ಮನಿಗೆ ಫೋನ್ ಮಾಡ್ದ. ಅವರ ಅಪ್ಪ ಅಮ್ಮ ಎಲ್ಲರೂ ಬಂದರು. ಆ ಹೆಣ್ಣಿನ ತಂದೆ ತಾಯಿಗಳು ಬಂದು ನೋಡಿದ್ರು, ಅಯ್ಯೋ ನನ್ನ ಮಗಳು ಇಂಥ ಕಾರ್ಯವನ್ನು ಮಾಡ್ತಾ ಇದ್ದಲ್ಲ. ಇವತ್ತು ಪ್ರೇಯರೇ, ಅವಳ ಒಂದು ತಲೆ ತಗ್ಗಿಸುವಂಥದ್ದಾಯಿತು. ಇಡೀ ಅವರ ತಂದೆ ತಾಯಿಗಳನ್ನು ನೋಡಲಿಕ್ಕಾಗಲ್ಲ, ಸ್ವಂತ ಮಗಳನ್ನು ಆತನ್ನು ನೋಡಲಿಕ್ಕಾಗ್ತಾ ಇಲ್ಲ, ತನ್ನ ಕುಟುಂಬವನ್ನು ನೋಡಲಿಕ್ಕಾಗ್ತಾ ಇಲ್ಲ, ಸಂಬಂಧರ ಒಂದು ಫಂಕ್ಷನ್ಗೆ ಬರಲಿಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅವಳ ತಲೆ ತಗ್ಗಿಸಲ್ಪಟ್ಟಿತು. ಅವಳ ಪಾಪವನ್ನು ಮಾಡಲು ಅದು ನಮ್ಮನ್ನು ನಾಚಿಗೆಡಿತನ ಮಾಡ್ತಕ್ಕಂಥದ್ದಾಗಿದೆ. ಇವತ್ತು ಸಹೋದರಿ ಸಹೋದರ, ನೀನು ವ್ಯಭಿಚಾರವನ್ನು ಮಾಡ್ತಾ ಇದೆಯಾ, ಯಾರು ನೋಡ್ತಾ ಇಲ್ಲ ಎಂಬುದಾಗಿ ನೀನು ತಿಳ್ಕೊಂಡಿದ್ದೀಯಾ? ಆದರೆ ಒಂದು ದಿನ ಬರ್ತದೆ, ಎಲ್ಲವೂ ಬಹಿರಂಗವಾಗ್ತಕ್ಕಂಥದ್ದಾಗಿದೆ. ಒಂದು ದಿನ ಬರ್ತಕ್ಕಂಥದ್ದಾಗಿದೆ, ಅದು ನಿನ್ನನ್ನು ನಾಚಿಕೆಗೊಳಿಸ್ತಕ್ಕಂಥದ್ದಾಗಿದೆ. ಆ ನಾಚಿಕೆಯಿಂದ ನೀನು ಬೇಸತ್ತು, ನೀನು ದೇವರಿಂದ ನಿನ್ನ ಕಣ್ಮರಿ ಆಗ್ತಾ ಇದೆ. ಹಾಗಾಗುವುದು ಬೇಡ ಪ್ರಿಯರೇ, ಹಾಗಾಗುವುದು ಬೇಡ ಸಹೋದರ ಸಹೋದರಿಯರೇ. ನೀವು ಆ ನಾಚಿಕೆತನ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನೀವು ದೇವರ ಬಳಿಗೆ ಬನ್ನಿರಿ. ಪಾಪದಿಂದ ನೀವು ದೂರವಾಗಿರಿ, ವ್ಯಭಿಚಾರದಿಂದ ನೀವು ದೂರ ಇರಿ, ಪಾಪದ ಪರಿಣಾಮಗಳಿಂದ ನೀವು ದೂರ ಇರಿ. ಅವು ನಿಮ್ಮನ್ನು ನಾಚಿಕೆಗೊಳಿಸುವುದಿಲ್ಲ, ನಿಮ್ಮನ್ನು ಸಂತೋಷಪಡಿಸ್ತಕ್ಕಂಥದ್ದಾಗಿ. ಮೂರನೇದಾಗಿ ನಾವು ನೋಡ್ತೇವೆ ಪಾಪದ ಪರಿಣಾಮ ಶಿಕ್ಷೆ ಎಂಬುದಾಗಿ. ಸತ್ಯವೇದ ಹೇಳ್ತದೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಸಹ ಕೊನೆಯ ಕಾಲದಲ್ಲಿ ನಡೀತಕ್ಕಂಥ ಘಟನೆಗಳು. ರೋಮಾಪುರ ಪತ್ರಿಕೆಯಲ್ಲಿ ಹೇಳ್ತಕ್ಕಂಥದ್ದಾಗಿದೆ 6ನೇ ಅಧ್ಯಾಯ 23ನೇ ವಚನದಲ್ಲಿ, ಪಾಪದ ಸಂಬಳ ಮರಣ ಎಂಬುದಾಗಿ. ಪಾಪದ ಶಿಕ್ಷೆ ಮರಣವಾಗಿದೆ, ಪಾಪದ ಸಂಬಳ ಮರಣವಾಗಿದೆ. ಯಾರು ಪಾಪವನ್ನು ಮಾಡ್ತಕ್ಕಂಥವರಾಗಿದ್ದಾರೋ ಅಂಥವರಿಗೆ ಶಿಕ್ಷೆ ಖಂಡಿತವೆಂಬುದಾಗಿ. ಇವತ್ತು ನಾವು ಅನ್ಕೋತೇವೆ, ನಾನು ಈ ಲೋಕದಲ್ಲಿ ಹೇಗಾರು ಮಾಡ್ಬೋದು, ಯಾವುದೇ ರೀತಿ ಅಂತ ನನಗೆ ನೋಡಲಿಕ್ಕೆ ಸಾಧ್ಯವಿಲ್ಲ, ನನ್ನ ಪಾಪಗಳನ್ನು ಯಾರೂ ನೋಡ್ತಾ ಇಲ್ಲ, ಹೇಗೂ ಸಹ ಎಂಬುದಾಗಿ. ಆದರೆ ಮೇಲೊಬ್ಬ ಇದ್ದಾನೆ, ಆತನು ನೋಡ್ತಾನೆ. ಒಂದು ಕತೆ ನನಗೆ ನೆನಪು ಬರ್ತದೆ. ಒಬ್ಬ ತಂದೆ ಮಗನನ್ನು ಕರೆದುಕೊಂಡು ಕಳ್ಳತನ ಮಾಡಲಿಕ್ಕೆ ಒಂದು ತೋಟಕ್ಕೆ ಬರ್ತಾನೆ. ತೋಟಕ್ಕೆ ಬಂದಾಗ ಆ ತಂದೆ ಹೇಳ್ತಾನೆ, ಮಗನೇ, ನಾನು ಕಳ್ಳತನ ಮಾಡಲಿಕ್ಕೆ ತೋಟದ ಒಳಗಡೆ ಹೋಗ್ತಾ ಇದ್ದೇನೆ. ಯಾರಾದರೂ ಬಂದರೆ ನೀನೇನು ಮಾಡು, ನನಗೆ ಒಂದು ಕ್ಲ್ಯಾಪನ್ನು ಮಾಡಿ ಸಿಗ್ನಲನ್ನು ಕೊಡು, ನಾನು ಹೊರಗಡೆ ಓಡಿ ಬಂದುಬಿಡ್ತೇನೆ. ಆವಾಗ ನಾವು ಇಬ್ಬರು ತಪ್ಪಿಸ್ಕೊಂಡು ಹೋಗ್ಬೋದು ಎಂಬುದಾಗಿ ಮಗನಿಗೆ ತಂದೆ ಹೇಳ್ತಕ್ಕಂಥನ ಇದ್ದಾನೆ. ಆ ಮಗನು ಸಹ ಆಗಲಿಯಪ್ಪ, ಆಯಿತು ನೀನು ಹೋಗು ಎಂಬುದಾಗಿ. ತಂದೆ ಒಂದು ದೊಡ್ಡ ಚೀಲವನ್ನು ತೆಗೆದುಕೊಂಡು ಆತನ ತೋಟದೊಳಗಡೆ ಹೋಗ್ತಾನೆ. ಅಲ್ಲಿ ಬಹಳಷ್ಟು ಜೋಳ
ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಕಿತ್ತು ಚೀಲ ಒಳಗಡೆ ತುಂಬಿಕೊಳ್ತಾನೆ. ಆತನು ತುಂಬಿ ತೋರುವಾಗ ಮಗನು ಏನು ಮಾಡ್ತಾನೆ, ಒಂದು ಕ್ಲ್ಯಾಪನ್ನು ಮಾಡ್ತಾನೆ. ತಂದೆ ಎದ್ನೋ ಬಿದ್ದನೋ ಅಂತ ಆತನು ಓಡೋಡಿ ಹೊರಗಡೆ ಬರ್ತಾನೆ. ಬಂದು ನೋಡಿದವಾಗ ಯಾರು ಬಂದರು? ಈ ಕಡೆ ನೋಡ್ತಾನೆ, ಈ ಕಡೆ ನೋಡ್ತಾನೆ, ಮುಂದೆ ನೋಡ್ತಾನೆ, ಹಿಂದೆ ನೋಡ್ತಾನೆ, ಯಾರು ಬರ್ತಾ ಇಲ್ಲ. ಮಗನೇ, ಯಾಕೆ ನೀನು ಚಪ್ಪಾಳೆಯಿಂದ ಬಡ್ದೆ? ಇನ್ನೂ ಸ್ವಲ್ಪ ಹೊತ್ತಾಗಿದ್ದರೆ ನಾನು ಅದನ್ನು ತೆಗೆದುಕೊಂಡು ಬರ್ತಾ ಇದ್ದೆ. ಯಾರು ಬರ್ತಾ ಇಲ್ಲ, ಯಾಕೆ ನೀನು ಚಪ್ಪಾಳೆಯನ್ನು ಬಡದೆ? ಆತನು ಹೇಳ್ತಾನೆ, ತಂದೆ, ಈ ಕಡೆಯಿಂದ ಬರ್ತಾ ಇಲ್ಲ, ಎಡಗಡೆ ಬರ್ತಾ ಇಲ್ಲ, ಬಲಗಡೆ ಬರ್ತಾ ಇಲ್ಲ, ನನ್ನ ಮುಂದೆ ಏನು ಬರ್ತಾ ಇಲ್ಲ, ನನ್ನ ಹಿಂದೇನು ಜನಗಳಿಲ್ಲ, ಆದರೆ ಮೇಲೊಬ್ಬ ಇದ್ದಾನೆ, ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಎಂಬುದಾಗಿ. ಇವತ್ತು ಪ್ರೇಯರೇ, ನಾವು ಮಾಡುವಂಥ ಪಾಪಗಳು ಯಾರು ನಮ್ಮನ್ನು ನೋಡ್ತಾ ಇಲ್ಲ. ನಾವು ವ್ಯಭಿಚಾರ ಮಾಡುವಂಥ ಕಾರ್ಯಗಳು ಯಾರು ನಮ್ಮನ್ನು ನೋಡ್ತಾ ಇಲ್ಲ. ನಾವು ಪಾಪದ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ, ಸುಳ್ಳನ್ನು ಹೇಳ್ತಾ ಇದ್ದೇವೆ, ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೇವೆ, ಯಾರು ನೋಡ್ತಾ ಇಲ್ಲ. ಮನುಷ್ಯರು ನೋಡದೇ ಇದ್ದರೂ ಸಹ ದೇವರೊಬ್ಬನು ನೋಡ್ತಕ್ಕಂಥ ನಾಯಿದ್ದಾನೆ. ದೇವರು ಆತನ ಮೇಲೆ ನೋಡುವಂಥ ನಾಯಿದ್ದಾನೆ. ನಮ್ಮ ಪ್ರತಿಯೊಂದು ಕಾರ್ಯಗಳನ್ನು ಆತನ ನೋಡ್ತಕ್ಕಂಥ ನಾಯಿದ್ದಾನೆ. ಆತನ ಕಾರ್ಯಗಳು ಉನ್ನತವಾಗಿದೆ. ಇವತ್ತು ನಾವು ನೆನೆಸ್ಕೊಳ್ತೇವೆ, ನಾವು ಪಾಪ ಮಾಡಿದ್ದೇವೆ, ಮೋಸ ಮಾಡಿದ್ದೇವೆ, ಮೋಸದಿಂದ ಹಣ ಸಂಪಾದನೆ ಮಾಡಿದ್ದೇವೆ, ವ್ಯಭಿಚಾರದಿಂದ ಹಣ ಸಂಪಾದನೆ ಮಾಡಿದ್ದಾನೆ, ಕಳ್ಳತನ ಮಾಡಿ ಹಣ ಸಂಪಾದನೆ ಮಾಡಿದ್ದಾನೆ ಎಂಬುದಾಗಿ. ಆದರೆ ಈ ಲೋಕದಲ್ಲಿ ನಮ್ಮನ್ನು ಯಾರೂ ನೋಡಲ್ಲ, ಯಾರೂ ಕೇಳಲ್ಲ. ಆದರೆ ದೇವರೊಬ್ಬನಿದ್ದಾನೆ, ಆತ ನಮಗೆ ಪ್ರತಿಫಲವನ್ನು ಕೊಡ್ತಾನೆ. ನೀನು ಪಾಪದಿಂದ ಸಂಪಾದನೆ ಮಾಡಿದೆಯಾ, ಮೋಸದಿಂದ ಸಂಪಾದನೆ ಮಾಡಿದೆಯಾ, ವ್ಯಭಿಚಾರವನ್ನು ಮಾಡಿ ಸಂಪಾದನೆ ಮಾಡಿದೆಯಾ, ಸುಳ್ಳು ಸಾಕ್ಷಿಯನ್ನು ಹೇಳಿ ಸಂಪಾದನೆ ಮಾಡಿದೆಯಾ, ಒಂದು ದಿನ ನಿನಗೆ ಪ್ರತಿಫಲ ಸಿಗ್ತಕ್ಕಂಥದ್ದಾಗಿದೆ. ಪಾಪದ ಸಂಬಳ ಮರಣ, ಅದು ನಮ್ಮನ್ನು ನಾಚಿಗೊಳಿಸ್ತಕ್ಕಂಥದ್ದಾಗಿದೆ, ಅದು ನಮ್ಮನ್ನು ಶಿಕ್ಷೆಗೊಳಿಸುವಂಥದ್ದಾಗಿದೆ, ಅದು ನಮ್ಮನ್ನು ದೇವರಿಂದ ಬೇರ್ಪಡಿಸುವಂಥದ್ದಾಗಿದೆ. ಇವತ್ತು ದೇವರ ವಾಕ್ಯ ನಮಗೆ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಪ್ರಿಯರೇ, ನೀವು ನನ್ನ ಕಡೆಗೆ ತಿರುಗಿಕೊಳ್ಳ್ರಿ. ಯೇಸು ಕ್ರಿಸ್ತನ ಮರಣವು ಅತಿ ಸಮೀಪವಾಗ್ತದೆ. ಕೊನೆ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಹಂತದ ತುದಿಯಲ್ಲಿ ನಾವು ನಿಂತಿದ್ದೇವೆ. ಪ್ರಿಯರೇ, ಯೇಸು ಸ್ವಾಮಿ ಬರುವಾಗ ಅನೇಕ ಈ ಲೋಕದಲ್ಲಿ ಘಟನೆಗಳು ನಡೀತಕ್ಕಂಥದ್ದಾಗಿದೆ ಮುಂದಾಗಿ ಎಂಬುದಾಗಿ ಸತ್ಯವೇದ ಇರ್ತದೆ. ಅದೆಲ್ಲವೂ ಈಗಾಗಲೇ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಎಲ್ಲವೂ ನೆರವೇರಿದೆ. ಭೂಕಂಪಗಳು, ಬರಗಾಲಗಳು, ಯುದ್ಧ ನಡೆಯುವಂಥ ಭಯ ಭೀತಿ ಸನ್ನಿವೇಶಗಳು ಇವೆಲ್ಲವೂ ನಡೆದಿದೆ. ಆದರೆ ಯೇಸು ಸ್ವಾಮಿ ಬರೋದು ಒಂದು ಬಾಕಿ ಇದೆ. ಆತನು ಬರ್ತಾನೆ, ಆತನು ಶೀಘ್ರವೇ ಬರಲಿದ್ದಾನೆ, ಹೇಗೋ ಬೇಗನೆ ಬರ್ತೇನೆ ಎಂಬುದಾಗಿ ಹೇಳಿದ ದೇವರು ನಂಬಿಗಸ್ತನಾಗಿದ್ದಾನೆ. ಆತನು ವಾಗ್ದಾನ ಮಾಡಿದ ದೇವರು ಆತ ನಂಬಿಗಸ್ತನಾಗಿದ್ದಾನೆ. ಆತನು ಸುಳ್ಳಾಡುವ ಆತನಲ್ಲ, ಆತನು ಬೇಗನೆ ಬರಲಿದ್ದಾನೆ. ಪ್ರೇರೆ, ಆತನ ಬರುವಿಕೆಗೆ ನಮ್ಮನ್ನು ಸಿದ್ಧ ಮಾಡಿಕೊಂಡಿದ್ದೇವೆ. ಅಂತ್ಯಕಾಲದಲ್ಲಿ ನಾವಿದ್ದೇವೆ. ಅಂತ್ಯಕಾಲದ ಘಟನೆಗಳನ್ನು ನಾವು ಕಣ್ಣಾರೆ ಕಾಣುವಾಗ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಂಡಿದ್ದೇವೆ, ನಮ್ಮನ್ನು ನಾವು ಶುದ್ಧಪಡಿಸ್ಕೊಂಡಿದ್ದೇವೆ. ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸ್ತಕ್ಕಂಥದ್ದಾಗಿದೆ. ಮಗನೇ, ಮಗಳೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಎಂಬುದಾಗಿ ದೇವರು ಹೇಳಿದ್ದಾನೆ. ಹಾಗಾಗಿ ನಾವು ಆತನ ಬಳಿಗೆ ಬರೋಣ ಪ್ರೇರೆ. ಆತನ ವಿಶ್ರಾಂತಿಯಲ್ಲಿ ನಾವು ಪಾಲುಗಾರರಾಗೋಣ. ಈ ಪಾಪದಿಂದ ನಾವು ಹೊರಗೆ ಬರೋಣ. ಈ ಪಾಪದ ದುಷ್ಪರಿಣಾಮಗಳು ನಮ್ಮನ್ನು ದೇವರಿಂದ ದೂರಪಡಿಸುವಂಥದ್ದಾಗಿದೆ, ನಮ್ಮನ್ನು ನಾಚಿಗೊಳಿಸುವಂಥದ್ದಾಗಿದೆ. ಪಾಪದ ಪರಿಣಾಮಗಳು ನಮ್ಮನ್ನು ಶಿಕ್ಷಿಸುವಂಥದ್ದಾಗಿದೆ. ಆದ್ದರಿಂದ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ. ಯೇಸು ಸ್ವಾಮಿಗೆ ನಾವು ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸ್ಕೊಳ್ಳೋಣ. ದೇವರೇ, ನಾನು ಪಾಪದಿಂದ ನನ್ನನ್ನು ದೂರ ಮಾಡು, ನಾನು ಪಶ್ಚಾತ್ತಾಪ ಪಟ್ಟಿದ್ದೇನೆ ಎಂಬುದಾಗಿ ಯಾವಾಗ ನಾವು ಮೊಣಕಾಲೂರಿ ದೇವರೊಟ್ಟಿಗೆ ನಾವು ಪ್ರಾರ್ಥನೆ ಮಾಡ್ತೇವೋ ದೇವರ ಆಶೀರ್ವಾದವು ನಾವು ಹೊಂದಲಿಕ್ಕೆ ಹೋಗ್ತಕ್ಕಂಥರಾಗಿದ್ದೇವೆ. ಹಾಗಾಗಿ ನಮ್ಮನ್ನು ನಾವು ಶುದ್ಧಪಡಿಸ್ಕೊಳ್ಳೋಣ. ದೇವರ ಬರೋಣ ಹತ್ತಿರವಾಗ್ತದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ದೇವರೇ, ನನಗೆ ಸ್ತೋತ್ರ. ಪಾಪದ ಪರಿಣಾಮಗಳು ಏನೆಂಬುದಾಗಿ ನಾವು ಕಲ್ತಿದ್ದೇವೆ ಸ್ವಾಮಿ. ಅವು ನಮ್ಮನ್ನು ದೇವರಿಂದ ದೂರಪಡಿಸುವಂಥದ್ದಾಗಿದೆ, ನಮ್ಮನ್ನು ನಾಚಿಗೊಳಿಸುವಂಥದ್ದಾಗಿದೆ, ನಮ್ಮನ್ನು ಶಿಕ್ಷಿಸುವಂಥದ್ದಾಗಿದೆ ಸ್ವಾಮಿ. ಕರ್ತನೆ, ಇವೆಲ್ಲವುಗಳಿಂದ ನಮ್ಮನ್ನು ದೂರಪಡಿಸಿ ದೇವರೇ, ನಿನ್ನ ಸನ್ನಿಧಾನ ನಾವು ಜೀವಿಸುವಂತೆ ನಮ್ಮೊಬ್ಬೊಬ್ಬರನ್ನ ಬಲಪಡಿಸಿ ಆಶೀರ್ವದಿಸಬೇಕಾಗಿ, ಈ ಒಂದು ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡಾಡ್ತೇವೆ ತಂದೆಯೇ, ಆಮೇಲೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ.